Hello everyone, welcome to the programming in C class. So as in the previous class we have discussed about what is a variable and what are the data types. In the today's class let us see about the constant values in a C, whereas in a C tokens we have briefly discussed that just what is a constant and all. Let us discuss in the today's class what are the constants we are having and how does they work. Constants as a C constant refer to the data item that do not change their value during the program execution. ನಾವು ಯಾವುದಕ್ಕೆ ಕಾನ್ಸ್ಟೆಂಟ್ ಅಂತ ಕರಿತೀವಿ ಅಂತಂದರೆ while executing the program whose variable values is not going to change. ಯಾವ ಡೇಟಾ ವ್ಯಾಲ್ಯೂಸ್ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಬೇಕಿದ್ರೆ ಚೇಂಜ್ ಆಗೋದಿಲ್ವ, ಸೊ ಅದನ್ನು ನಾವೇನಂತ ಕರಿತೀವಿ, ಕಾನ್ಸ್ಟೆಂಟ್ ಅಂತ ಕರಿತೀವಿ. ಸಿ ಅಲೋಸ್ ದ ಸೆವೆರಲ್ ಟೈಪ್ಸ್ ಆಫ್ ಕಾನ್ಸ್ಟೆಂಟ್. ಸಿನಲ್ಲಿ ಸೆವೆರಲ್ ಟೈಪ್ಸ್ ಆಫ್ ಡೇಟಾಸನ್ನು ಅಲೋ ಮಾಡುತ್ತೆ, ಕಾನ್ಸ್ಟೆಂಟ್ಸ್ಗೆ ಅಲೋ ಮಾಡುತ್ತೆ. ಸಚ್ ಕಾನ್ಸ್ಟೆಂಟ್ಸಲ್ಲಿ ಫಸ್ಟ್ ಒಂದು ಕನ್ಸಿಡರ್ ಮಾಡೋದಾದರೆ ಇಂಟೀಜರ್ ಕಾನ್ಸ್ಟೆಂಟ್. ಇಂಟೀಜರ್ ಕಾನ್ಸ್ಟೆಂಟ್ಸ್ ಅಂದರೆ ಹೋಲ್ ನಂಬರ್ಸ್ ವಿತೌಟ್ ಎನಿ ಫ್ರ್ಯಾಕ್ಷನಲ್ ಪಾರ್ಟ್, ಯಾವುದು ಫ್ರ್ಯಾಕ್ಷನಲ್ ಪಾರ್ಟ್ ಇರಬಾರ್ದು, ಹೋಲ್ ನಂಬರ್ಸ್ ಯಾವುದಿರುತ್ತೆ ಅದನ್ನು ಇಂಟೀಜರ್ ಕಾನ್ಸ್ಟೆಂಟ್. ನಾನು ಹೇಳ್ದಂಗೆ ಆವಾಗಲೇ ಸಮ್ ಅಂತ ತೊಗೊಂಡಾಗ ಅದನ್ನು ಇನಿಷಿಯಲಿ ಝೀರೋ ಅಂತ ಅಸೈನ್ ಮಾಡಿದ್ರೆ ಅದನ್ನು ನಾವು ಇಂಟೀಜರ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಇಟ್ ಮಸ್ಟ್ ಹ್ಯಾವ್ ಅಟ್ ಲೀಸ್ಟ್ ಒನ್ ಡಿಜಿಟ್ ಆ್ಯಂಡ್ ಮೇ ಕಂಟೇನ್ ಐದರ್ ಪ್ಲಸ್ ಆರ್ ಮೈನಸ್ ಸೈನ್. ಸೊ ಸೈನ್ಡ್ ಇಂಟೀಜರ್ ಅನ್ಸೈನ್ಡ್ ಇಂಟೀಜರ್ ಅಂತ ಹೇಳ್ತೀವಿ. ಸೊ ಇಫ್ ಇಟ್ ಈಸ್ ಅ ಸೈನ್ಡ್ ಇಂಟೀಜರ್ ಟೈಪ್ ಇದ್ದರೆ ಪ್ಲಸ್ ಮೈನಸ್ ಎರಡು ಸಿಂಬಲ್ಸನ್ನು ನೀವು ಯೂಸ್ ಮಾಡ್ಬೋದು. ಆ ನಂಬರ್ ವಿತ್ ಅ ನೋ ಸೈನ್ ಈಸ್ ಅಸ್ಯೂಮ್ ಟು ಬಿ ಪಾಸಿಟಿವ್. ಏನೂ ಸೈನ್ ಹಾಕಿಲ್ಲ ಅಂತಂದ್ರೂ ದ ನಂಬರ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅನ್ ಪಾಸಿಟಿವ್. ಸಚ್ ಇಂಟೀಜರ್ ಕಾನ್ಸ್ಟೆಂಟ್ಸ್ ಆರ್ ಡೆಸಿಮಲ್ ಇಂಟೀಜರ್, ಆಕ್ಟಲ್ ಆ್ಯಂಡ್ ಹೆಕ್ಸಾಡೆಸಿಮಲ್. ಈ ನಂಬರ್ ಸಿಸ್ಟಮ್ಸ್ ಏನು ಅಂತ ನೀವು ಪ್ರೀವಿಯಸ್ ಸೆಮಿಸ್ಟರ್ಸಲ್ಲಿ ಕಲ್ತಿದ್ದೀರಾ ಇನ್ ಪ್ರೋಗ್ರಾಮಿಂಗ್ ಇನ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಸಬ್ಜೆಕ್ಟಲ್ಲಿ. ಸೊ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ವಾಟ್ ಈಸ್ ಡೆಸಿಮಲ್, ಆಕ್ಟಲ್ ನಂಬರ್ ಅಂದ್ರೇನು, ಹೆಕ್ಸಾಡೆಸಿಮಲ್ ನಂಬರ್ ಅಂದ್ರೇನು. ಸೊ ಆ ಕಾನ್ಸ್ಟೆಂಟ್ಸನ್ನು ಬಿಕಾಸ್ ಬೋತ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಅನ್ ಹೋಲ್ ನಂಬರ್ಸ್, ಅದನ್ನು ಯೂಸ್ ಮಾಡ್ಬೋದು. ಲೆಟ್ ಅಸ್ ಡಿಸ್ಕಸ್ ಇನ್ ಡೀಟೇಲ್ ಹಿಯರ್ ಡೆಸಿಮಲ್ ಇಂಟೀಜರ್ ಕಾನ್ಸ್ಟೆಂಟ್. ಇಂಟೀಜರ್ ಕಾನ್ಸ್ಟೆಂಟ್ ಕನ್ಸಿಸ್ಟಿಂಗ್ ಆಫ್ ಅ ಸೆಟ್ ಆಫ್ ಡಿಜಿಟ್ಸ್ that is 0 to 9 preceded by an optional either plus symbol or a minus symbol. You can use or we cannot use, so that depends on the user. Example of a valid decimal integer constants is as follows. You can use like 341 without any signs, minus 341 with a symbol. You can use 0 or else you can use a whole number. So these are the decimal integer constant where the number consists from 0 to 9. Next ಬರೋದು ಆಕ್ಟಲ್ ನಂಬರ್ಸ್. ಆಕ್ಟಲ್ ಇಂಟೀಜರ್ ಕಾನ್ಸ್ಟೆಂಟ್. ಆಕ್ಟಲ್ ಅಂದಾಗ ಸೊ ಯು ನೋ ವಾಟ್ ಆರ್ ದ ಆಕ್ಟಲ್ ನಂಬರ್ಸ್. ಎಸ್, ದೇ ಆರ್ 0 to 7. 8 numbers, totally 8 octal, and oct means 8, 0 to 7 numbers. The integer constants consisting a sequence of digits from the set of 0 to 7. Starting 0 is said to be octal. ಆ್ಯಂಡ್ ಒನ್ ಮೋರ್ ಥಿಂಗ್, ಆಕ್ಟಲ್ ಅಂತ ಗೊತ್ತಾಗಬೇಕು ಮತ್ತು ಇದು ಡೆಸಿಮಲ್ ಅಂತ ಗೊತ್ತಾಗಬೇಕು ಅನ್ನೋದಾದರೆ ಎವ್ರಿ ನಂಬರ್ ಸ್ಟಾರ್ಟ್ಸ್ ವಿತ್ ಅ ಝೀರೋ ಈಸ್ ಕಾಲ್ಡ್ ಆಸ್ ಅನ್ ಆಕ್ಟಲ್. ಇಫ್ ಇಟ್ ಈಸ್ ಸ್ಟಾರ್ಟ್ಸ್ ವಿತ್ ಅ ಝೀರೋ ದೆನ್ ಇಟ್ ಈಸ್ ಅ ಆಕ್ಟಲ್, ಅದರ್ವೈಸ್ ಇಟ್ ಈಸ್ ಅ ಡೆಸಿಮಲ್ ನಂಬರ್. ಸಿಸ್ಟಮ್ ಕನ್ಸಿಡರ್ಸ್ ಆಸ್ ಅನ್ ಕಂಪೈಲರ್ ಅಂಡರ್ಸ್ಟ್ಯಾಂಡ್ಸ್ ಆಸ್ ಅನ್ ಡೆಸಿಮಲ್ ಇಂಟೀಜರ್ ಕಾನ್ಸ್ಟೆಂಟ್ ಅಂತ ಅರ್ಥ ಮಾಡ್ಕೊಳ್ಳುತ್ತೆ ಹೊರತಾಗಿ ಆಕ್ಟಲ್ ಅಂತ ಅರ್ಥ ಮಾಡ್ಕೊಳ್ಳೋಂಗಿಲ್ಲ. ಸೊ ಆಕ್ಟಲ್ ಅಂತ ಹೇಳಬೇಕನ್ನೋದಾದರೆ ಸೊ ಇಟ್ ಶುಡ್ ಬಿ ಪ್ರಿಸೈಡೆಡ್ ವಿತ್ ಅ ಝೀರೋ. ಇಂಪಾರ್ಟೆಂಟ್ ಇದು, ಎವ್ರಿ ನಂಬರ್ ಶುಡ್ ಬಿ ಪ್ರಿಸೈಡೆಡ್ ವಿತ್ ಅ ಝೀರೋ. ದಿಸ್ ಈಸ್ ವಾಟ್ ದ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಸಿ ಹಿಯರ್ ಎಕ್ಸಾಂಪಲ್ಸ್ ವಿ ಆರ್ ಯೂಸಿಂಗ್ ಲೈಕ್ 1 0 ಆಕ್ಟಲ್ 1 ಆ್ಯಂಡ್ 0 ಕನ್ಸಿಡರ್ ಮಾಡೋದಾದರೆ ಸೊ ಇಟ್ ಶುಡ್ ಬಿ 0 ಪ್ರಿಸೈಡೆಡ್. ಸಿಮಿಲರ್ಲಿ 4 to 4 is a octal number. Okay, so where 0 presided to indicate it's a octal number, not 0 4 to 4. 4 to 4 is a octal number. Then similarly 0 itself you can use for integer as well as for octal. ಆಮೇಲೆ 540 is the integer number, whereas 0 indicates the it's a octal number. Okay, similarly hexadecimal integer constant can be used. Hexadecimal integer constants are integer constants having a sequence of digits preceding by
0x either small x or capital X, 0 small x ಯೂಸ್ ಮಾಡಿ ಅಥವಾ ಕ್ಯಾಪಿಟಲ್ ಎಕ್ಸ್ ಯೂಸ್ ಮಾಡಿ, ದೆನ್ ದ್ಯಾಟ್ ಕನ್ಸಿಡರ್ಸ್ ಆಸ್ ದ ನಂಬರ್ ಪ್ರಿಸೈಡಿಂಗ್ ವಿತ್ ದಿಸ್ ಅಂದರೆ, ಸೊ ದಟ್ ಈಸ್ ಎ ಹೆಕ್ಸಾಡೆಸಿಮಲ್ ನಂಬರ್ಸ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ವಾಟ್ ಆರ್ ದ ಹೆಕ್ಸಾಡೆಸಿಮಲ್ ನಂಬರ್ಸ್? ಎಸ್, ಆ್ಯಸ್ ಯು ನೋ 0 to 9 numbers plus A to F characters, right? A ಲಿಂದ F ವರೆಗೂ, ಸೊ ಟೋಟಲಿ 16, 0 to F ವರೆಗೂ ಕನ್ಸಿಡರ್ ಮಾಡಿದ್ರೆ ಟೋಟಲಿ 16 ಕ್ಯಾರೆಕ್ಟರ್ಸ್ ಇಟ್ ಅಲೋಸ್. ದ್ಯಾಟ್ಸ್ ವೈ ವಿ ಕಾಲ್ ಇಟ್ ಆಸ್ ಅನ್ ಹೆಕ್ಸಾ. ಓಕೆ, ಆ ಹೆಕ್ಸಾ ನೇಮ್ ಬಂದಿರೋದು ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ 16 ನಂಬರ್ಸ್. ಸೊ ವ್ಯಾಲಿಡ್ ಹೆಕ್ಸಾಡೆಸಿಮಲ್ ಎಕ್ಸಾಂಪಲ್ಸ್ ನೋಡೋದಾದರೆ, ಸಿ ಹಿಯರ್ 0xd, this is a hexadecimal number, and these two represents it's a hexadecimal. Similarly 8d is the hexadecimal number, whereas 0x indicates it's a hexadecimal. Then x, just it's a 0, and then bd, small b capital D is the hexadecimal number. So hexadecimal number, whereas these numbers are A to F represents by the 10 to 15, so that's why they are considered in a integer constants. Next comes real constants. Real constant, the number having a fractional part. Integer constant ಅಲ್ಲಿ ಯಾವುದೇ ನಂಬರ್ ಫ್ರಾಕ್ಷನ್ ಪಾರ್ಟ್ ಇರಲ್ಲ. ಸೊ ವೆರಾಸ್ ಇಂಟಿಜರ್ ರಿಯಲ್ ಕಾನ್ಸ್ಟೆಂಟ್ಸ್ ಅಲ್ಲಿ it has a fractional parts called a real and floating point constant. These may be represented in one of the two forms called fractional form and exponent form. ಇದು ರಿಯಲ್ ಕಾನ್ಸ್ಟೆಂಟಲ್ಲಿ ವಿ ಹ್ಯಾವ್ ಟೂ ಥಿಂಗ್ಸ್, ಒಂದು ಫ್ರಾಕ್ಷನಲ್ ಫಾರ್ಮ್ ಇರುತ್ತೆ ಮತ್ತು ಇನ್ನೊಂದು ಎಕ್ಸ್ಪೋನೆಂಟ್ ಫಾರ್ಮ್. ದೇ ಮೇ ಆಲ್ಸೋ ಬಿ ಐದರ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸಿಂಬಲ್ಸ್. ಇಲ್ಲಿ ಅದನ್ನು ನಾವು ರಿಪ್ರೆಸೆಂಟ್ ಮಾಡ್ಬೋದು, ಐದರ್ ನೆಗೆಟಿವ್ ಆರ್ positive. Here are the some of these examples we are using. ಇಲ್ಲಿ examples ಇದೆ 0.05 minus, you can use signs here, plus is if you are not using, that's a plus. Only thing, you whenever you are using the negative numbers, then you have to represent with the minus symbol. And then representing real constant in the exponent form ನಾಗ represent ಮಾಡಬೇಕಂದ್ರೆ there is a mantissa, then e, then exponent part. This is how it is a scientific form of representation of exponential number. The mantissa must be either of a integer or a real number. ಅದು integer type ಇರ್ಬೋದು ಅಥವಾ real number ಇರ್ಬೋದು. So expressed in the decimal notations. Then letter e separating the mantissa and the exponent part. ಈ ಇರೋದ್ರಿಂದ so we can understand it's a exponent part, ಇದು mantissa part ಅಂತ. So either of the e, either you can use a small e or else you can use a capital E. So which can also be used. See for example, here we are using 250 e and 85, that is the exponent part is a 85. This is valid one. Or else 0.15 e minus 10 you can use it, minus 3 e raised to plus 8 you can use it. So this is how we can represent the real constants. Then comes character constants. A character constant contains the one single character enclosed within a single quote. ಇದು ನಾವು ಆಲ್ರೆಡಿ ಪ್ರೀವಿಯಸ್ ಲೆಕ್ಚರ್ಸಲ್ಲಿನೂ ಟೋಕನ್ಸ್ ಡಿಸ್ಕಸ್ ಮಾಡಬೇಕಿದ್ರೆ ಕಾನ್ಸ್ಟೆಂಟ್ಸಲ್ಲಿ ಡಿಸ್ಕಸ್ ಮಾಡಿದ್ವಿ ದ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ಸ್ ಏನು ಅಂತ. ಸೊ ಇಫ್ ಎನಿ ಕ್ಯಾರೆಕ್ಟರ್ ಎನ್ಕ್ಲೋಸ್ ವಿತ್ ಅ ಸಿಂಗಲ್ ಕ್ಯಾರೆಕ್ಟರ್ ಈಸ್ ಕನ್ಸಿಡರ್ಡ್ ಆಸ್ ಅನ್ ಅ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್. ಅದು ಒಂದೇ ಒಂದು ಕ್ಯಾರೆಕ್ಟರಲ್ಲಿ ಕಾನ್ಸ್ಟೆಂಟಲ್ಲಿ ಎನ್ಕ್ಲೋಸ್ ಆಗಿರಬೇಕು. Like A we are having, so A should be enclosed, Z should be enclosed in single character, 5 should be enclosed in a single character. Though it is an integer, if you enclose it into single character, it will become character constant. It should be noted that the character constant have a numerical value known as ASCII. Important. Okay, ASCII values. All the character constants have its ASCII values. For example, the value of a if you write it in a single quote, then what does it stores? The compiler will have a is of 65, which is a ASCII value. Okay, so similarly we are using, as we have discussed in the previous, like a is for audible, b is for backspace, f is for feed new line, r is carriage return, t is horizontal tab, v is vertical tab. These all are the
small letters we are using usually. String constants. String constants are a sequence of characters enclosed within the double quotes. For example, we are using like a hello, right? So if you use a hello as a keyword, if you wanted to say this is as a string constant, then you must write it in a double quote. Then ABC also must be written in a double quote to print it's a string constant. Similarly, hello 911 must be written in a double quote to make it a string constant. Every string constant is automatically terminated with a special character called null character, so that represent like this. Okay, so this is what a null character we are using, which is represented ending of the string. For example, hello, if I am representing in a like double quote, then will represent the hello in a memory ನಲ್ಲಿ ಯಾವ ಥರ ಡಿಸ್ಪ್ಲೇ ಆಗುತ್ತೆ ಅನ್ನೋದಾದರೆ, so see here, this is of the memory space. First it displays H, okay, and then E, okay, and then we use L, okay, first L and then L and then O, okay, and end of this string will be displayed with a null character, that is like forward slash and 0, and actually there is no afterwards we are using like a, okay, so we are not having, so this is how hello will be displayed. The last character will be of backslash null character. So this is how hello will be displayed. For example, small one, hi if I am using, then there are two characters for a hi, right? This is H and this is I, and always end of the string will be displayed with the null, so that the compiler understands this is the end of the string. In the memory location, each is of 1 byte of character, right? Each is of 1 byte of space, that is 8 bits of character will be stored in every characters, and end will be understand with the null. Thus the size of the string is the total number of character plus 1 for the null character. ಯಾವಾಗಲೂ size of the string ಏನಾಗುತ್ತೆ ಅಂದರೆ, so these two for your characters and plus 1 is for null characters, so including that we say as a size. Then special symbols we are using. The following special symbols are used in a C, having some special meaning and thus cannot be used for other purpose. ಈ ಏನು ಸ್ಪೆಷಲ್ ಸಿಂಬಾಲ್ಸ್ ಅಲ್ಲಿ ಡಿಸ್ಪ್ಲೇ ಮಾಡಿದ್ದೀವಲ್ಲ, these special symbols are performing some of the task in a C program. Hash is a counting, right? Or else the every like preprocessors like include hash include std or hash define, so for that purpose we are using. And then equal to symbol for assignment thing, and then for triple dots for continuous value, star is for multiplication, colon is for assign, semicolon is for termination of a statement, comma is for separating variables, open closing blocks, we are using if block, for block, main and all, and open quotes bracket for while, for if, for all that things we are processing. And then limits has been declared in a square brackets. These special symbols are performing its own set of tasks, ಅದರದೇ ಆದಂಥ set of task ಅನ್ನು perform ಮಾಡುತ್ತೆ. Like brace ಅಂದರೆ these opening and ending curly braces mark the start and end of the program. ಇದು curly braces ಇಂದಾನೆ ನಾವು we are marking as the start and end of the program. And then it also encloses the more than one lines in a one block naga more than one lines in a so it makes it as an executable statements in one block of code anta. Then parenthesis we are using used to indicate the function calls. Usually parenthesis we are using for
like main brackets, open close brackets, we are using like that. Function calls and brackets, opening and closing brackets are used as a array element references. It indicates the multi-dimensional subscripts. ಇಲ್ಲಿ ನಾವು ಲೈಕ್ ಲಿಮಿಟ್ಸ್ ಯೂಸ್ ಮಾಡೋ ಥರ ಲೈಕ್ ಎ ಆಫ್ ಅಂತ array of 10 elements, like this we are using the square brackets ಅನ್ನು ಈ ರೀತಿಯಾಗಿ ಯೂಸ್ ಮಾಡ್ತೀವಿ. that are the special symbols. Hope you understood what are the constant, what are the real constants, string constants and all. Can we see this on a particularly in a programming part? Yes. So how does constant can be displayed? ಯಾವ ಥರ ಕಾನ್ಸ್ಟೆಂಟ್ಸನ್ನು ನಾವು ಡಿಸ್ಪ್ಲೇ ಮಾಡೋಕ್ಕಾಗತ್ತೆ. ಸೊ ಆಲ್ರೆಡಿ ಇಲ್ಲಿ ಏನು ಪ್ರೋಗ್ರಾಮ್ ಬರೆದಿದ್ದೀವಲ್ಲ, ವೆಯ್ಟ್, okay, we will discuss with the C ಎಡಿಟರಲ್ಲಿ ನೋಡೋಣ. ಸೊ ಆಲ್ರೆಡಿ ನಾವು ಪ್ರೋಗ್ರಾಮ್ ಬರೆದಿದ್ದೀವಿ. ಆ ಪ್ರೋಗ್ರಾಮಲ್ಲಿ ಸೊ ವಾಟ್ ವಿ ಹ್ಯಾವ್ ರಿಟರ್ನ್ 2 ಇಂಟೀಜರ್ ವ್ಯಾಲ್ಯೂಸನ್ನು ತೊಗೊಂಡಿದ್ದೀವಿ. ಓಕೆ, ವಾಟ್ ಐ ಡೂ, ಐ ವಿಲ್ ಜಸ್ಟ್ ಡಿಸ್ಪ್ಲೇ, ನಾಟ್ ಐ ವೋಂಟ್ ಪರ್ಫಾರ್ಮ್ ಎನಿ ಆಪ್ರೇಷನ್ ಓವರ್ ಹಿಯರ್. ಜಸ್ಟ್ ಕಾನ್ಸ್ಟೆಂಟ್ಸ್ ಯಾವ ಥರ ಡಿಸ್ಪ್ಲೇ ಆಗುತ್ತೆ ಅನ್ನೋದನ್ನು ಸೊ ಐ ಶೋ ಯು. ಓಕೆ, ಈ ಇಂಟೀಜರ್ ಕಾನ್ಸ್ಟೆಂಟ್ I am going to be displaying. So before that I'll use clear screen and get ch so that it will be easy for us. Hash include, this is a predefined preprocessor which we have to use for clear screen console input output. So conio dot h. So what does it mean? We compiler will link your code to the conio.h, that is where the console input output functions have been written. So that is CLR SCR. That is CLR SCR means clear screen function, which is written in a this conio.h. Where does it is stored? It is a library function stored in a C software. So when does it will be used? When as we have discussed in a previous classes. Now previous classes alla discuss ಮಾಡಿದಂಗೆ compiler, linker, loader discuss ಮಾಡಿದ್ವಲ್ಲ. After compilation the linker will help you to link your combine your object code and library functions together to make it a executable file. ಅದು ಆ ಟೈಮಿಗೆ ಈ ಪ್ರೀ ಪ್ರೊಸೆಸರ್ಸ್ ನಾವು ಏನು ಹೇಳಿರ್ತೀವಿ ಲೈಬ್ರರಿ ಫಂಕ್ಷನ್ಸನ್ನು ಪ್ರೋಗ್ರಾಮ್ ಯೂಸ್ ಮಾಡ್ತಾ ಇರುತ್ತೆ. ಓಕೆ, so let us have printf. Okay, so I have one integer constant. So integer constant, similarly I'll use a floating point constant. So just I'll use 10 only. So let us you check out how does this constant work. Okay, then I use character constant. Okay, so and then I should assign right constant in the sense. So I'll use small a. Okay, fine. Then string constant. Okay, character constant. This much is enough now. Printf. I will display first integer constant. Okay, and then I'll use %f for a floating type, comma b I have to display semicolon. Okay, and then printf I'm using character constant, so that I'll use c double quote comma and then c. Let us see what does our program display. Get ch4 to make to get into the console. Okay, let us compile.
So shortcut key for a compilation is a Alt F9, but in a OBS software Alt F9 if I press then it closes the tab, so that's why I am not using Alt F9 as a shortcut key. So here the compile, I'll compile. Yes, there is no error, no warnings, so then I'll run a program. So for run we are using Control F9, for compile it was Alt F9, for run it is a Control F9. I won't use because it closed the window in a OBS software, that's why. So I'll run it. Yes, see, it displays all together. Why does it displays like this? Because I haven't used new line in between. See, now previously your output, what was the output, you remembered, right? Okay, so till that I won't use clear screen. So let me make it comment. You understood, right? This is the comment in a programming in C. So single line comment is double line we were using. So once again I'll run a program by putting new line over here. Isn't new line characters and a half key. So I'll run a once again. So you can feel the differences what new line does. New line ಏನು ಮಾಡುತ್ತೆ ಅಂತ. Okay. So we'll save first and then we'll compile. Yes, there is no error. Then we'll run. See here, earlier there was we had as an 10 character constants, first 10 only. Okay, so still there is somewhat we have to make it. Before that previous result was displayed with \n earlier display. Then I'll display once again. Okay, see now previous result before any new line again display ಆಗಿತ್ತು ನಮಗೆ 10 first integer constant, then 10.6 zeros, that is a floating point constant. Just I have assigned 10 only, ಅಲ್ಲಿ ಯಾವುದೋ ನಾನು ಪಾಯಿಂಟ್ ಕೊಟ್ಟು ವ್ಯಾಲ್ಯೂಸ್ ಕೊಟ್ಟಿರಲಿಲ್ಲ. ಬೈ ಡಿಫಾಲ್ಟ್ ಆಗಿ ಫ್ಲೋಟಿಂಗ್ ಪಾಯಿಂಟ್ ಡಿಸ್ಪ್ಲೇಸ್ ದ 6 ಡೆಸಿಮಲ್ ಪಾರ್ಟ್ಸ್. ಎಫ್ ಅಂತ ಯೂಸ್ ಮಾಡಿದ 6 ಡೆಸಿಮಲ್ and ಒಂದು ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಎ ನಾನು ಯೂಸ್ ಮಾಡಿದೆ. ಸೊ ದಟ್ಸ್ ವೈ ಇಟ್ ಈಸ್ ಡಿಸ್ಪ್ಲೇಯಿಂಗ್ ಎ ಓನ್ಲಿ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್. ಎ ಏನು ಡಿಸ್ಪ್ಲೇ ಮಾಡಿದೆ ಅದನ್ನು ಅಸೈನ್ ಮಾಡಿದೆ, ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ವಿಲ್ ಬಿ ಡಿಸ್ಪ್ಲೇಡ್ ಲೈಕ್ ದಟ್. ಆ್ಯಂಡ್ ದೆನ್ ಸೆಕೆಂಡ್ ಟೈಮಲ್ಲಿ ನಾನು ಐ ಯೂಸ್ ದ ನ್ಯೂ ಲೈನ್, ಬಟ್ ನ್ಯೂ ಲೈನ್ ಆಫ್ಟರ್ ಡಿಸ್ಪ್ಲೇಯಿಂಗ್ ದ ಫಸ್ಟ್ ವ್ಯಾಲ್ಯೂ ಡಿಸ್ಪ್ಲೇ ಆದಮೇಲೆ ಯೂಸ್ ಮಾಡಿದ್ದಕ್ಕೆ. ಸೊ ಇಟ್ ವಾಸ್ ಡಿಸ್ಪ್ಲೇಡ್ ಅಲಾಂಗ್ ವಿತ್ ದ ಫಸ್ಟ್ ಲೈನ್ ಓನ್ಲಿ. ಫಸ್ಟ್ ಲೈನಲ್ಲೇ ಇದು ಡಿಸ್ಪ್ಲೇ ಆಯಿತು, ದೆನ್ ಸೆಕೆಂಡ್. But when I use before new display, then we are using this one. See, ಈ explanation ಅಲ್ಲಿ ಈ example ಅಲ್ಲಿ the earlier results were kept as it is and new results were displayed. ನಮ್ಮ previous results ಏನಿತ್ತು ಅದು ಸ್ಕ್ರೀನ್ ಮೇಲೆ ಹಂಗೆ ಉಳ್ಕೊಂಡಿತ್ತು. Then we had a new results. But as here as I said, if I remove the comment, ಇದ್ರದ್ದು ಕಮೆಂಟ್ ತೆಗೆದ್ರೆ ನಾವು ಕ್ಲಿಯರ್ ಸ್ಕ್ರೀನ್ ವಾಟ್ ಡಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಕ್ಲಿಯರ್ ಸ್ಕ್ರೀನ್ ಏನು ಮಾಡುತ್ತೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊತೀರ. ಓಕೆ, ಸೊ ಲೆಟ್ ಅಸ್ ರನ್ ಅ ಪ್ರೋಗ್ರಾಮ್. ಸಿ, earlier results were vanished. It clears the earlier result. That is what clear screen. It creates the console. Then it displays the new results on it. This is what we are using as a particularly considered as a constant. So constantly, but we had as an octal constant. Let us see octal 10 equivalent to ಏನಾಗುತ್ತೆ. 10 ಕನ್ವರ್ಟ್ ಮಾಡಿದ್ರೆ ಆಕ್ಟಲಿಗೆ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ. ಎಸ್, ಕನ್ವರ್ಟ್ ಮಾಡಿ ನೋಡಿ. 8 1 8 ಹೋಯ್ತು, ಸೊ 4 ಉಳಿತು. ಸೊ ದೆನ್ ಯು ಆರ್ ಗೋಯಿಂಗ್ ಟು ಬಿ ಹ್ಯಾವಿಂಗ್ 10, so it will be of 4, then 1 4, right? Let us check. 8
right? Octal number 10 equivalent to, it was not displays 10, so it displayed a 8, but next value it becomes again 0. Why does, though we have f as a, though we have a f over here, so but I am going to be displaying as an only will change octal 1 1 2, octal 12 or octal 14 1 4, okay, and then this will be of hexadecimal. X 10 means it has to display, so I use A. Okay. So let us check the output. See, so we were using, sorry, see, if you wanted to display octal 14 as it is, then you can use a O, percent O to display as it is. If you use D, then octal equivalent integer displays. Okay, now hexadecimal equivalent integer displays. Okay, let us check. See, octal equivalent integer value, octal integer equivalent hexadecimal value, octal equivalent characters it displays. That is what we are using as in a differences. Okay, so 14 it displays x in the sense percent d, so it was displaying like a E. Actually previous memory buffer has been not cleared, I think so, that's why it is not taking. So in the next example, let us see with all these programs. So these are how constants are defined. So we are defining a constant. If it is 0 beginning, then it understands that is 14. Okay, so 10 is of 8, then 11 12 12 14 14 will be considered as an 12 it considers, and then similarly hexadecimal value it considers, then character constants. This is how the constants are used in a programming in C language. Thank you, hope you understood so how to define a constants and how to declare it and how to use in a program.